ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾನು 6 ಇಯರ್ಸ್ ಗರ್ಲ್ಗೆ ಲಾಂಗ್ ಗೌನನ್ನು ಕಟ್ಟಿಂಗ್ ಮಾಡೋದು ತೋರಿಸಿದ್ದೆ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ಹಿಂದೆಲೇ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ಮೇನ್ ಕ್ಲಾತನ್ನು ಕರೆಕ್ಟ್ ಸೈಡ್ಗೆ ಈ ರೀತಿ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಜೋಡಿಸ್ಕೊಂಡು ಮೊದಲಿಗೆ ನಾನು ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ಕನ್ನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಮೊದಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಮಾರ್ಜಿನ್ನು ಒಂದೇ ಲೆವೆಲಲ್ಲಿ ಇರಬೇಕು, ಎಲ್ಲ ಕಡೆಗೂ ಆ ರೀತಿ ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡಿಕೊಂಡು ಒಂದು ಸ್ಮಾಲ್ ಕಟ್ಸನ್ನು ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ನಾನು ಸ್ಲೀವ್ಲೆಸ್ ಹೊಲಿತಾ ಇರೋದ್ರಿಂದ ಹಾರ್ಮೋಲನ್ನು ಸಹ ಒಂದೇ ಸಲ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಹಾರ್ಮೋಲನ್ನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಸೈಡು ಹಾರ್ಮೋಲನ್ನು ಸೇಮ್ ಇದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ತಾ ಇದ್ದೀನಿ. ಹಾರ್ಮೋಲ್ ಸೈಡ್ ಮಾತ್ರ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಸೈಡೆಲ್ಲ ಕಟ್ ಮಾಡ್ಕೋಬೇಡಿ. ಹೀಗೆ ಕಟ್ ಮಾಡಿಕೊಂಡು ಇದಕ್ಕೂ ಸ್ಮಾಲ್ ಕಟ್ಸನ್ನು ಇಟ್ಕೊಳ್ಳಿ. ಎರಡೂ ಸೈಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ನಾವು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ. ಹೀಗೆ ಟರ್ನ್ ಮಾಡಿಕೊಂಡು ಮೊದಲಿಗೆ ನೆಕ್ಕನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೆಕ್ಕನ್ನು ಈ ರೀತಿ ಸ್ಟಿಚ್ ಮಾಡುವಾಗ ಸ್ಟಿಚ್ಚು ಎಡ್ಜಲ್ಲೇ ಹಾಕ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು. 2 ಸಲ ಸ್ಟಿಚ್ ಮಾಡಿದ್ರೂ ಸಹ ಫಿನಿಶಿಂಗು ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದೇ ಸ್ಟಿಚ್ಚನ್ನು ಹಾಕ್ಕೊಂಡು ಈ ರೀತಿ ಮೊದಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ನೆಕ್ಕನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಹಾರ್ಮೋಲ್ ಸೈಡನ್ನು ಸೇಮ್ ಇದೇ ರೀತಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹಾರ್ಮೋಲ್ ಸೈಡನ್ನು ನಾವು ಆಲ್ರೆಡಿ ಒಂದು ಸಲ ಸ್ಟಿಚ್ ಹಾಕಿರ್ತೀವಲ್ಲ, ಟರ್ನ್ ಮಾಡ್ಕೊಂಡ್ಮೇಲೆ ಮತ್ತೆ ಅದ್ರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡೂ ಸೈಡು ಹಾರ್ಮೋಲನ್ನು ಸೇಮ್ ಇದೇ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಲೈನಿಂಗನ್ನು ಮೇನ್ ಕ್ಲಾತನ್ನು ಸೇರಿಸ್ಕೊಂಡು ಸೈಡ್ಸಲ್ಲಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಸೈಡ್ಸಲ್ಲಿ ಮತ್ತು ಬಾಟಮ್ ಸೈಡ್ಗೂ ಈ ರೀತಿ ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಯಾವ ಸೈಜಲ್ಲಿ ಇದೆಯೋ ಆ ಸೈಜ್ಗೆ ಈ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ಕಟ್ ಮಾಡಿಕೊಂಡ್ರೆ ಈಗ ಫ್ರಂಟ್ ಪೀಸು ಸ್ಟಿಚಿಂಗು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ತಗೊಂಡು ಸೇಮ್ ಅದನ್ನು ನಾನು ಕರೆಕ್ಟ್ ಸೈಡ್ಗೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಜೋಡಿಸ್ಕೊಳ್ಳಿ. ಲೈನಿಂಗನ್ನು ಜೋಡಿಸ್ಕೊಂಡು ಈ ರೀತಿ ಇಟ್ಕೊಳ್ಳಿ. ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನೀವು ಹಿಂದೆ ಉಕ್ಸಿಡೋ ಹಾಗಿದ್ದರೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಲೈನಿಂಗನ್ನು ಸೆಂಟರ್ಗೆ ಫೋಲ್ಡನ್ನು ಹಾಕ್ಕೊಂಡು ಮೊದಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಒಂದು 3 ಇಂಚಷ್ಟು ಬೇಕಾದರೆ ನಾವು ಈ ರೀತಿ ಇಟ್ಕೋಬೋದು. ಇಟ್ಕೊಂಡು ಈಗ ಇದನ್ನು ಮತ್ತೆ ನೋಡಿ ಈ ರೀತಿ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಳ್ಳಿ. ಸೆಂಟರ್ಗೆ ಬರೋ ರೀತಿ ಮಾರ್ಕನ್ನು ಹಾಕ್ಕೊಂಡು ಈಗ ಮೇನ್ ಕ್ಲಾತ್ ಮೇಲೆ ಜೋಡಿಸ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಉಕ್ಸಿಡೋದಕ್ಕೆ ಒಂದು ಮಾರ್ಕ್ ಹಾಕಿದ್ದೀವಲ್ಲ, ಆ ಮಾರ್ಕನ್ನು 1/4 ಇಂಚ್ ಗ್ಯಾಪ್ ಬರೋ ಥರ ಎರಡೂ ಸೈಡು ಒಂದೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. 1/4 ಇಂಚ್ ಗ್ಯಾಪನ್ನು ಇಟ್ಟರೆ ಸಾಕಾಗುತ್ತೆ. ಈ ರೀತಿ ನನಗೆ ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನೋ ಸೇಮ್ ಇದೇ ರೀತಿ ಸ್ಟಿಚ್ಚನ್ನು ಮಾಡ್ಕೋಬೋದು. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಳ್ಳೋವಾಗ ಎರಡು ಲೈನ್ಗೂ 1/4 ಇಂಚ್ ಗ್ಯಾಪನ್ನು ಇಟ್ಕೊಳ್ಳಿ. ಉಕ್ಸಿಡೋ ಸೈಡ್ ಮಾತ್ರ. ಮೇಲೆ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡಿಕೊಂಡು ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಉಕ್ಸ್ ಹತ್ರ ಕಟ್ ಮಾಡ್ಕೊಳ್ಬೇಕಾದ್ರೆ ಉಕ್ಸಿಡೋ ಹತ್ರ ಸೆಂಟರ್ಗೆ ಎರಡೂ ಲೈನ್ಸ್ ಹಾಕಿರ್ತೀವಲ್ಲ ಸ್ಟಿಚ್ ಮಾಡಿ, ಆ ಲೈನ್ಸ್ಗೆ ಸೆಂಟರ್ಗೆ ಸ್ಟಿಚ್ಚನ್ನು ಕಟ್ ಮಾಡಿಕೊಂಡು ಹೀಗೆ ಒಂದೊಂದು ಕಟ್ಸನ್ನು ಇಟ್ಕೊಳ್ಳಿ. ನೆಕ್ಸ್ಟು ಹಾರ್ಮೋಲ್ ಸೈಡನ್ನು ನಾವು ಫ್ರಂಟ್ ಪಾರ್ಟಿಗೆ ಯಾವ ರೀತಿ ಸ್ಟಿಚ್ ಮಾಡಿಕೊಂಡು ಸೇಮ್ ಅದೇ ರೀತಿ ಎರಡೂ ಸೈಡು ಹಾರ್ಮೋಲ್ಸನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಟ್ಟು ಸ್ಮಾಲ್ ಕಟ್ಸನ್ನು ಇಟ್ಕೊಳ್ಳಿ. ಹೀಗೆ ಕಟ್ ಮಾಡಿಬಿಟ್ಟು ಸ್ಮಾಲ್ ಕಟ್ಸನ್ನು ಇಟ್ಕೊಂಡು ಈಗ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮೊದಲಿಗೆ ನೆಕ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ.
ಹೀಗೆ ಸ್ಟಿಚ್ ಮಾಡಿಕೊಂಡು ನಾವು ಉಕ್ಸ್ಗೆ ಗ್ಯಾಪ್ ಇಟ್ಟಿರ್ತೀವಲ್ಲ ಅದನ್ನು ಸಹ ಒಂದೇ ಸಲ ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಕ್ಲಾತನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಸೇಮ್ ನಾವು ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಸೇಮ್ ಇದನ್ನು ಕೂಡ ಹಾಗೇ ಸ್ಟಿಚ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ನಾವು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡನ್ನೂ ಜೋಡಿಸ್ಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಶೋಲ್ಡರ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೇ ಬಿಡೋಕ್ಕೆ ಹೋಗಬೇಡಿ. ಹೀಗೆ ಎರಡನ್ನೂ ಸಹ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಒಂದು ಸೈಡ್ಗೆ ಫಿಟ್ಟಿಂಗನ್ನು ಮಾಡ್ಕೊಳ್ಳಿ. ಸಾರಿ, ಅದು ಮಿಸ್ ಆಗಿಬಿಟ್ಟಿದೆ ವಿಡಿಯೋ. ಫಿಟ್ಟಿಂಗ್ ಮಾಡಿಕೊಂಡು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಒಂದೇ ಲೆವೆಲಲ್ಲಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಬಾಟಮನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮಲ್ಲಿ ಮೊದಲಿಗೆ ಲೈನಿಂಗನ್ನು ತಗೊಳ್ಳಿ. ಇದರಲ್ಲಿ ನಿಮಗೆ 2 ಪೀಸ್ ಬಂದಿದ್ದರೆ ಕಟ್ಟಿಂಗ್ ಮಾಡುವಾಗ ಈ ರೀತಿ ಸೆಂಟರ್ಗೆ ಅದನ್ನು ಜಾಯಿನ್ ಮಾಡ್ಕೊಳ್ಳಿ 2 ಪೀಸನ್ನು. ಇದು ಲೈನಿಂಗು ಚಿಕ್ಕದಾಗಿದ್ದರಿಂದ ಇದು 2 ಪೀಸ್ ಬಂದಿದೆ. ನೀವು ಒಂದೇ ಸಲ ದೊಡ್ಡ ಪೀಸನ್ನು ತಗೊಂಡ್ರೆ ಪೀಸಸ್ಸು ಬರೋದಿಲ್ಲ. ಮೊದಲಿಗೆ ಇದನ್ನು ನಾವು 2 ಪೀಸನ್ನು ಜಾಯಿನ್ ಮಾಡ್ಕೊಂಡ್ಮೇಲೆ ಬಾಟಮಲ್ಲಿ ಡಬಲ್ ಫೋಲ್ಡನ್ನು ಮಾಡಿ ರೌಂಡ್ ಫುಲ್ಲು ಈ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಬಾಟಮು ಫುಲ್ಲು ಸೇಮ್ ಇದೇ ರೀತಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ರೌಂಡಾಗಿ ಎಲ್ಲದನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮೇನ್ ಕ್ಲಾತನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ಲೈನಿಂಗನ್ನು ಈ ರೀತಿ ಸ್ಟಿಚ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಾದಮೇಲೆ ಈಗ ಮೇನ್ ಕ್ಲಾತನ್ನು ತಗೊಳ್ಳಿ. ಮೇನ್ ಕ್ಲಾತ್ಗೆ ನಾನು ಬಾರ್ಡರ್ನ ಮೊದಲಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಬಾರ್ಡರ್ನ ನಾವು ಕಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಈ ರೀತಿ ಜೋಡಿಸ್ಕೊಂಡು ನಾನು ಒಂದು 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಮೊದಲಿಗೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. 1/4 ಇಂಚ್ ಮಾರ್ಜಿನನ್ನು ಮಾತ್ರ ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇದನ್ನು ಈ ರೀತಿ 1/4 ಇಂಚ್ ಗ್ಯಾಪನ್ನು ಬಿಟ್ಟು ಫುಲ್ ರೌಂಡ್ ಫುಲ್ಲು ಒಂದು ಸಲ ಅಟ್ಯಾಚ್ ಮಾಡ್ಕೊಬಿಡಿ. ನೆಕ್ಸ್ಟ್ ನಾವು ಇನ್ನೂ ಒಂದು ಸಲ ಇದನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಹೀಗೆ ರೌಂಡ್ ಫುಲ್ಲು ಬಾರ್ಡರ್ ಎಷ್ಟಿದೆಯೋ ಅಷ್ಟನ್ನು ಮೊದಲಿಗೆ ಅಟ್ಯಾಚ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ಇದನ್ನು ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಏನಕ್ಕೋಸ್ಕರ ಅಂತಂದರೆ ದಾರ ಇದು ಬರ್ದಿರೋ ಇರುತ್ತಲ್ಲ, ಸಿಲ್ಕ್ ಬೇರೆ ಅಲ್ವಾ, ಹಾಫ್ ಸಿಲ್ಕ್ ಇದು. ಸೊ ಬೇಗನೆ ದಾರ ಅನ್ನೋದು ಕಿತ್ಕೊಂಡು ಬರುತ್ತೆ ಮತ್ತು ಕಾಲು ಚೈನ್ಗೂ ತಗಲ್ಕೊಂಡ್ರು ಬೇಗನೆ ಕಿತ್ತು ಬರ್ತಾ ಇರುತ್ತೆ. ಸೊ ಅದರಿಂದ ನಾನು ಈ ರೀತಿ ಡಬಲ್ ಫೋಲ್ಡನ್ನು ಮಾಡಿ ಮತ್ತೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದ್ರ ಬದಲು ಬೇಕು ಅಂದರೆ ಓವರ್ಲಾಕ್ ಮಾಡಿಸ್ತೀವಲ್ಲ ಆ ರೀತಿ ಕೂಡ ಮಾಡ್ಕೋಬೋದು. ಅವಶ್ಯಕತೆ ಇಲ್ಲ ಅಂತಂದರೆ ಈ ರೀತಿ ಸ್ಟಿಚ್ ಮಾಡ್ಕೊಬಿಡಿ, ಸೇಫಾಗಿರುತ್ತೆ. ಹೀಗೆ ಡಬಲ್ ಫೋಲ್ಡನ್ನು ಮಾಡಿ ಮತ್ತೆ ನಾವು ಬಾರ್ಡರ್ ಎಷ್ಟಿತ್ತೋ ಅಷ್ಟಕ್ಕೂ ಕೂಡ ಸೇಮ್ ಇದೇ ರೀತಿ ಡಬಲ್ ಫೋಲ್ಡನ್ನು ಮಾಡ್ಕೊಳ್ತಾ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೇಫಾಗಿರುತ್ತೆ, ಯಾವುದೇ ದಾರಗಳು ಕಿತ್ತು ಬರೋದಿಲ್ಲ, ಬಾರ್ಡರು ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಲೈನಿಂಗನ್ನು ಮತ್ತು ಮೈನ್ ಕ್ಲಾತ್ ಇದೆಯಲ್ಲ ಇದನ್ನು ಬಾಟಮ್ ಇವೆರಡಕ್ಕೂ ಸೇರಿಸಿ ಸೊಂಟದ ಸುತ್ತಳತೆ ಬರುತ್ತಲ್ಲ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಮೇನ್ ಕ್ಲಾತನ್ನು ಉಲ್ಟಾ ಇಟ್ಕೊಂಡು ಉಲ್ಟಾ ಸೈಡ್ಗೆ ಲೈನಿಂಗನ್ನು ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಮೊದಲಿಗೆ ಎಡ್ಜಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಎರಡಕ್ಕೂ ಸೇರಿಸ್ಕೊಂಡು ಮೊದಲಿಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸಿಂಗಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಸಾಕು. ನಾವು ಮೇನ್ ಕ್ಲಾತ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಮಾತ್ರ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ಜಸ್ಟ್ ನಾವು ಜಾಯಿನ್ ಮಾಡ್ಕೊತಾ ಇರೋದ್ರಿಂದ ಎರಡಕ್ಕೂ ಸೇರಿಸಿ ಸಿಂಗಲ್ ಸ್ಟಿಚ್ಚನ್ನೇ ಹಾಕ್ಕೊಳ್ಳಿ. ಹೀಗೆ ರೌಂಡ್ ಫುಲ್ಲು ಸೊಂಟದ ಸುತ್ತಳತೆ ಎಷ್ಟು ಬರುತ್ತೋ ಅಷ್ಟನ್ನು ಇದೇ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಜಾಯಿನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ಅಟ್ಯಾಚ್ ಮಾಡಬೇಕಾದ್ರೆ ನೋಡಿ, ಲೈನಿಂಗು ಕೆಳಗಡೆಗಿದೆ, ಬಾಟಮ್ದು ಮೇನ್ ಕ್ಲಾತು ಮೇಲೆಗಿದೆ. ಇದು ಬಾಡಿ ಪಾರ್ಟ್ದು ಮೇನ್ ಕ್ಲಾತ್ ಕೆಳಗಡೆಗಿದೆ, ಲೈನಿಂಗು ಮೇಲೆಗಿದೆ. ಈ ರೀತಿ ಇಟ್ಕೊಂಡು ಈಗ 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಜಿನ್ ಅನ್ನೋದು ಕಂಪಲ್ಸರಿಯಾಗಿ ಬಿಟ್ಟು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ಕೆಳಗಡೆ ಲೈನಿಂಗು ಫೋಲ್ಡ್ ಆಗ್ದಿರ ನೋಡ್ಕೊಳ್ಳಿ. ಹೀಗೆ ಒಂದು ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದ್ರ ಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಕಂಪಲ್ಸರಿಯಾಗಿ ಡಬಲ್ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಬೇಕಾದ್ರೆ ಬಾಡಿ ಪಾರ್ಟು ಮತ್ತು ಮೇನ್ ಕ್ಲಾತನ್ನು ಬಾಟಮ್ ಪಾರ್ಟನ್ನು ಅಟ್ಯಾಚ್ ಮಾಡಬೇಕಾದ್ರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಫಿಟ್ಟಿಂಗನ್ನು ಮಾಡ್ಕೋಬೇಕು. ಒಂದು ಸೈಡ್ಗೆ ಆಲ್ರೆಡಿ ನಾವು ಫಿಟ್ಟಿಂಗ್ ಮಾಡಿರ್ತೀವಿ, ಅಂದರೆ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕಿರ್ತೀವಿ. ಈಗ ಇನ್ನೊಂದಕ್ಕೂ ಕೂಡ ಎಡ್ಜ್ಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ.
ನಾನಿನ್ನೂ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ತಾ ಇಲ್ಲ, ಎಡ್ಜಿಗೆ ಮಾತ್ರ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಸೊಂಟದ ಸುತ್ತಳತೆವರೆಗೂ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾನು ನೋಡಿ ಮೇನ್ ಕ್ಲಾತನ್ನು ಮಾತ್ರ ಸಪ್ರೇಟಾಗಿ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಮೇನ್ ಕ್ಲಾತನ್ನು ಲೈನಿಂಗನ್ನು ಸಪ್ರೇಟಾಗಿ ಸ್ಟಿಚ್ಚನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಈ ರೀತಿ ಇಷ್ಟ ಇಲ್ಲ ಅಂತಂದರೆ ಎರಡನ್ನೂ ಸೇರಿಸಿ ಒಂದೇ ಸಲ ಸ್ಟಿಚ್ಚನ್ನು ಮಾಡ್ಕೋಬೋದು, ಅದು ನಿಮ್ಮ ಇಷ್ಟ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನೆಕ್ಸ್ಟು 2 ಇಂಚ್ ಮಾರ್ಜಿನನ್ನು ಬಿಟ್ಟು ನೋಡಿ ಈ ರೀತಿ ಸ್ಟಿಚ್ಚನ್ನು ಮಾಡಿಕೊಂಡು ನಾವು ಲೈನಿಂಗನ್ನು ಸ್ಟಿಚ್ ಮಾಡಿಲ್ಲಲ್ಲ ಕೆಳಗಡೆ, ಈಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬಾಟಮನ್ನು ಬಿಟ್ಟು ಲೈನಿಂಗನ್ನು ಮಾತ್ರ ಸಪ್ರೇಟಾಗಿ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಾನು ಇದರ ಕಟಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡ್ತೀನಿ, ನೋಡದೇ ಇರೋರು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈಗ ನೋಡಿ ಈ ರೀತಿ ಲೈನಿಂಗನ್ನು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಿಮಗೆ ಎಕ್ಸ್ಟ್ರಾ ಸ್ಟಿಚ್ಚಸ್ಸು ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನಾನು ಎಕ್ಸ್ಟ್ರಾ ಸ್ಟಿಚ್ಚಸ್ಸು 2 ಹಾಕ್ಕೊತಾ ಇದ್ದೀನಿ. ಆ ಗ್ಯಾಪ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೊಳ್ಳಿ, ಕಂಪಲ್ಸರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೂ ಒಂದು ಸೈಡ್ಗೂ ನಾವು ಎಡ್ಜ್ಗೆ ಒಂದು ಸ್ಟಿಚ್ ಹಾಕಿದ್ವಲ್ಲ, ಈಗ 2 ಇಂಚ್ ಮಾರ್ಜಿನನ್ನು ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬಾಟಮನ್ನು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಬಾಡಿ ಪಾರ್ಟನ್ನು ಮಾತ್ರ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ರೀತಿ ಎಡ್ಜಿಗೆ ಸ್ಟಿಚ್ಚನ್ನು ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಸ್ಟಿಚಸನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿದ್ರೆ ನೋಡಿ ನಮ್ಮ ಲಾಂಗ್ ಫ್ರಾಕ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ಈ ರೀತಿ ನಾವು ಸ್ಟಿಚಿಂಗನ್ನು ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಟರ್ನ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸ್ತಾ ಇದೆ. ಬ್ಯಾಕ್ ಸೈಡ್ ನಾವು ಉಕ್ಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಲ್ಲ, ಸೊ ಇಲ್ಲಿ ಉಕ್ಸನ್ನು ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಡ್ರೆಸ್ಸು ಲಾಂಗ್ ಗೌನ್ ಕಂಪ್ಲೀಟ್ ಆಗುತ್ತೆ. ಇದು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ಒಂದು ಸಲ. ಫ್ರಾಕು ಸ್ಟಿಚಿಂಗ್ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯನ ನನಗೆ ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.